ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ಚರ್ಚೆಯನ್ನು ತಂದಿದ್ದೀನಿ. ಅದೇನು ಅಂದ್ರೆ, ಪ್ರತಿನಿತ್ಯ ನೀವು ಈ ಪಾಸಿಟಿವ್ ಸೆಂಟೆನ್ಸ್ ನ ಹೇಳ್ಕೊಳ್ಳೋದ್ರಿಂದ, ಅಂದ್ರೆ ಈಗ ನಾನು ಕೆಲವೊಂದು ಸೆಂಟೆನ್ಸ್ ಹೇಳ್ತೀನಿ ನಿಮಗೆ, ಆ ಸೆಂಟೆನ್ಸ್ ನೀವು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ, ಜಪಿಸೋದ್ರಿಂದ, ಅದು ಹಾಡು ರೂಪದಲ್ಲಿ ಹೇಳ್ಕೊಂತಿರೋ, ಪದ್ಯ ರೂಪದಲ್ಲಿ ಹೇಳ್ಕೊಂತಿರೋ, ಅಥವಾ ಹಾಗೆ ನೀವೇ ರಿಪೀಟ್ ಮಾಡ್ಕೊಂಡು ಸೆಂಟೆನ್ಸ್ ವೈಸ್ ಹೇಳ್ಕೊಂಡ್ರು ಪರವಾಗಿಲ್ಲ, ಅಥವಾ ಒನ್ ಟೈಮ್ ಬರೆದ್ರೂ ಕೂಡ ಪರವಾಗಿಲ್ಲ. ಓಕೆನಾ? ಯಾಕಂದ್ರೆ ನಮಗೆ ಸ್ಕೂಲ್ಗಳಿಂದ ಹಿಡಿದು ಹೇಳಿರ್ತಾರೆ 10 ಬಾರಿ ಓದೋದು ಒಂದು ಮಟ್ಟಕ್ಕಾದ್ರೆ ಒಂದ್ಸಲಿ ಬರೆಯೋದು ಅಷ್ಟು ಈಕ್ವಲ್ ಆಗುತ್ತೆ ಅಂತ. ಅಂದ್ರೆ 10 ಬಾರಿ ನಾವು ಹೇಳ್ಕೊಳ್ಳೋದು 1 ಬಾರಿ ಬರೆಯೋದಕ್ಕೆ ಸಮ ಅಂತ. ಸೊ ನೀವು ಒಂದು ಸಮ ಬರೆಯೋದು ಕೂಡ ಒಳ್ಳೇದೇ ಇಲ್ಲಿ. ಹಾಗಾಗಿ ಈಗ ಕೆಲವೊಂದು ಸೆಂಟೆನ್ಸ್ ಹೇಳ್ತೀನಿ ನಾನಿಲ್ಲಿ. ಧನ ಪ್ರವಾಹ ನನ್ನ ಕಡೆ ಬರ್ತಿದೆ. ಎಲ್ಲ ಕಡೆ ಇವಾಗ ಮಳೆ ಶುರು ಆಗಿದೆ, ಆದ್ರೆ ಆ ಮಳೆ ನಮ್ಗೆ ಧನ ರೂಪದಲ್ಲಿ ಬರ್ತಿದೆ ಅಂತ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಓಕೆ? ಧನ ಪ್ರವಾಹ ನನ್ನ ಕಡೆ ಬರ್ತಿದೆ. ನನ್ನ ಜೀವನ ಈಗ ಶುರುವಾಯಿತು. ಖುಷಿಯಿಂದ ಹೇಳ್ಕೊಳ್ಳಿ. ಈಗ ನಾನು ವಿಡಿಯೋ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗ್ಬೋದು ನಾನು ಎಷ್ಟು ಪಾಸಿಟಿವ್ ಆಗಿ ಸೆಂಟೆನ್ಸ್ ನ ಹೇಳ್ತಿದ್ದೀನಿ ಅಂತ. ಸೊ ನೀವು ಇದೇ ರೀತಿ ಹೇಳೋಕೆ ಟ್ರೈ ಮಾಡಿ, ಇನ್ನೂ ಖುಷಿಯಿಂದ ಹೇಳೋದಕ್ಕೆ ಟ್ರೈ ಮಾಡಿ. ಓಕೆ? ಅದನ್ನು ಬಿಲೀವ್ ಮಾಡ್ತಾ ಹೇಳಿ. ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಮಾತ್ರ ಹೇಳಬೇಕು, ಯಾಕಂದ್ರೆ ಇದೆಲ್ಲ ಪಾಸಿಟಿವ್ ಸೆಂಟೆನ್ಸ್, ನೋ ನೆಗೆಟಿವ್. ಓಕೆ? ಹ್ಯಾಪಿಯಾಗಿ ಹೇಳಿ. ಹಣ ನಿಮ್ಮ ಬಳಿ ಬರ್ಲಕ್ಕೆ ರೆಡಿ ಇರ್ತದೆ. ಇದನ್ನು ಹೇಳ್ತಾ ಇದ್ರೇನೆ ಬರುತ್ತೆ ನಿಮ್ಗೆ. ನೀವು ಮಾಡಿ ನೋಡಿ ಅಷ್ಟೇನೆ. ಓಕೆ? ನನ್ನ ಆಲೋಚನೆಗಳೆಲ್ಲ ಐಶ್ವರ್ಯ ತುಂಬಾ ಇದೆ. ನಮ್ಮಲ್ಲಿ ನಾವು ಆಲೋಚನೆಗಳು ಮಾಡ್ತಾ ಇರ್ತೀವಿ, ಆಲೋಚನೆಗಳಲ್ಲೆಲ್ಲ ಐಶ್ವರ್ಯ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಕೊಳ್ಳಿ. ಹೆಚ್ಚಿದೆ, ಐಶ್ವರ್ಯ ಹೆಚ್ಚಿದೆ ಅಂತ ಹೇಳ್ಕೊಳ್ಳಿ. ನನ್ನ ಪ್ರಪಂಚ ಇವಾಗ ಬದಲಾಗಿದೆ. ಹಳೇದೆಲ್ಲ ಬಿಟ್ಬಿಡಿ, ನಾನಿಲ್ಲಿ ನೆಗೆಟಿವ್ ಮಾತಾಡ್ತಾ ಇಲ್ಲ, ಅದು ಏನೇ ಆಗಿದ್ರು. ನನ್ನ ಪ್ರಪಂಚ ಈಗ ಬದಲಾಗಿದೆ, ಅದು ಸುಂದರವಾಗಿ, ಪಾಸಿಟಿವ್ ಆಗಿ, ಲ್ಯಾವಿಶ್ ಆಗಿ, ಹಣದಿಂದ, ನಮಗೆ ಬೇಕಾಗಿರೋ ವಸ್ತುಗಳಿಂದ ಬದಲಾಗಿದೆ ಅಂತ ಹೇಳ್ಕೊಳ್ಳಿ. ಈಗ ನನ್ನ ಪ್ರಪಂಚ ಇವಾಗ ಬದಲಾಗಿದೆ. ನೆಕ್ಸ್ಟ್, ಎದ್ದ ತಕ್ಷಣ, ಅಂದ್ರೆ ನಿದ್ದೆ ಎದ್ದ ತಕ್ಷಣ ನನಗೆ ಮನಸ್ಸು ಹೇಳ್ತು ಏನಂತ, ನಾನು ಧನವನ್ನ ಅಟ್ರಾಕ್ಟ್ ಮಾಡಬಲ್ಲೆ, ಅರ್ಹನಾಗಿದ್ದೇನೆ. ನಾನು ಹಣವನ್ನ ಅಟ್ರಾಕ್ಟ್ ಮಾಡಕ್ಕೆ ಅರ್ಹನಾಗಿದ್ದೇನೆ. ನನ್ನ ಪ್ರತಿಯೊಂದು ಶ್ವಾಸ, ಅಂದ್ರೆ ನಾವು ಬ್ರೀತ್ ಮಾಡ್ತಿರ್ತೀವಲ್ಲ, ಅದು ಸಂಪತ್ತು ಇದೆ. ಆ ಬ್ರೀತ್ ಅಲ್ಲಿ ಸಂಪತ್ತಿದೆ. ಉಚ್ಛ್ವಾಸ ನಿಶ್ವಾಸ ಅಂತೀವಲ್ಲ, ಸೊ ಅದರಲ್ಲಿ ಈ ಉಚ್ಛ್ವಾಸ ನಿಶ್ವಾಸನಲ್ಲಿ ಸಂಪತ್ತಿದೆ. ಸೊ ಬಿಡುವಾಗ ಸಹ ನಾವು ಪಾಸಿಟಿವ್ ಥಾಟ್ಸ್ ನ ರಿಲೀಸ್ ಮಾಡೋದ್ರಿಂದ ಯೂನಿವರ್ಸ್ ಕ್ಯಾಚ್ ಮಾಡುತ್ತೆ. ಬದಲಾಗಿ ನಮ್ಗೆ 10ರಷ್ಟು ಪಾಸಿಟಿವ್ ಸೆಂಟೆನ್ಸ್ ನ ಕೊಡುತ್ತೆ, ಪಾಸಿಟಿವ್ ಲೈಫ್ ನ ಕ್ರಿಯೇಟ್ ಮಾಡಿಕೊಡುತ್ತೆ, ಹಣವನ್ನ ಹೆಚ್ಚೆಚ್ಚು ಫ್ಲೋ ಮಾಡಿ ನಮ್ಮ ಬಳಿ ಕಳಿಸ್ಕೊಡುತ್ತೆ. ಹಾಗಾಗಿ ನಮ್ಮ ಪ್ರತಿ ಶ್ವಾಸೆಯಲ್ಲಿ ಸಂಪತ್ತು ಇದೆ ಅಂತ ಹೇಳ್ಕೊಬೇಕು. ನಾನು ಹಣ ಪಡೆಯೋದಕ್ಕೆ ಅರ್ಹನಾಗಿದ್ದೇನೆ ಅಂತ ನಂಬಿಕೆ ಬೆಳೀತಾ ಇದೆ. ನಂಬಿಕೆ ಬೆಳೆಸ್ಕೊಬೇಕು. ಓಕೆ? ಅವಕಾಶಗಳು ನನ್ನ ಮುಂದೆ ನಿಲ್ತಾ ಇದಾವೆ. ಅನೇಕ ಮಾರ್ಗಗಳಿಂದ ಅವಕಾಶಗಳು ಬಂದು ನಿಲ್ತಾ ಇದೆ. ಇಲ್ಲಿ ಏನಕ್ಕೆ ಅವಕಾಶಗಳು ಬಂದು ನಿಲ್ತಾ ಇರೋದು? ನೆಕ್ಸ್ಟ್ ಬರೋದು ಯಾರು? ಲಕ್ಷ್ಮಿ ಅಂದ್ರೆ ಹಣ. ನಮ್ಮೆಲ್ಲರಿಗೂ ಬೇಕಾಗಿರೋ ಮನಿ. ಸೊ ಅವಕಾಶಗಳು ಉಡ್ಡುಡ್ಡೆ ಬರ್ತಾ ಇದೆ ಇಲ್ಲಿ. ಓಕೆ? ನನ್ನ ಜೀವನದಲ್ಲಿ ನಾನು ಇವಾಗ ತುಂಬಾ ಜೋಶ್ ಆಗಿದ್ದೀನಿ. ಬೇಷ್ ಅನ್ಬೇಕು. ಅವರು ಯಾರು ನೋಡಿದ್ರು ಓ ತುಂಬಾ ಚೆನ್ನಾಗಿದ್ದಾರೆ ಅನ್ಬೇಕು. ಆ ಮಟ್ಟಿಗಿದ್ದೀನಿ ನಾನು. ನಮ್ಮ ಥಾಟ್ಸ್ ಯಾವ ರೀತಿ ಬಿಡುಗಡೆ ಮಾಡಬೇಕು ಅನ್ನೋದು ನೀವು ನನ್ನ ಫೇಸ್ನ ನೋಡ್ತಾ ಇರಬೇಕು. ಗ್ಲೋ ಬರಬೇಕು, ಸ್ಮೈಲ್ ಇರಬೇಕು, ಪಾಸಿಟಿವ್ ಆಗಿರ್ಬೇಕು, ಖುಷಿಯಿಂದ ವ್ಯಕ್ತಪಡಿಸಿ. ಸೊ ಈ ರೀತಿ ಹೇಳ್ಕೊಳ್ಳಿ. ಹಣ ನನ್ನನ್ನ ಸೇರ್ತಾ ಇದೆ. ಹಣ ಎಲ್ಲಿಂದ ಬೇಕಿದ್ರೂ ಬಂದು ಸೇರಬಹುದು. ಓಕೆ? ಅದು ಬೇಕಾಗಿಲ್ಲ ನಿಮ್ಗೆ, ಆ ಕ್ವಶನ್ ಬೇಡ ನಿಮ್ಗೆ. ಹಣ ಎಲ್ಲ ಕಡೆ ಹಣ ಸಂಪತ್ತು ಬಂದು ನನ್ನ ಬಳಿ ಸೇರ್ತಿದೆ. ನಾನು ಕೇಳಿಸ್ಕೊಳೋದೆಲ್ಲ ವಿಜಯಕ್ಕೆ ಸಂಬಂಧಪಟ್ಟಿರೋ ವಿಷಯಗಳಾಗಿರುತ್ತೆ. ನಾನು ಯಾವುದೇ ಒಂದು ಸುದ್ದಿ ನನ್ನ ಕಿವಿನಲ್ಲಿ ಕೇಳಿಸ್ಕೊಂಡ್ರು ಸಹ ಅದು ನನ್ನ ವಿಜಯಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ನಾನು ನೋಡೋದು ಬರೀ ಈ ಪ್ರಪಂಚದಲ್ಲಿ ತುಂಬಾ ಅವಕಾಶಗಳೇ. ನನ್ನ ಸುತ್ತಲೂ ನಾನು ನೋಡ್ತಾ ಇರೋದು ಬರೀ ನನಗೆ ಮನಿ ಅವಕಾಶಗಳು, ಯಾವುದು ಹಣಕ್ಕೆ ಸಂಬಂಧಪಟ್ಟಿರೋ ಅವಕಾಶಗಳೇ. ಬೇರೆ ಯಾವುದು ನಾನು ನೋಡ್ತಾ ಇಲ್ಲ. ಯೂಸ್ಲೆಸ್ ಎಲ್ಲ ನಾನು ನೋಡ್ತಿಲ್ಲ, ಕೇಳಿಸ್ಕೊಂತಿಲ್ಲ. ನೆನ್ಪಿಟ್ಕೊಳ್ಳಿ, ನಾನು ನೋಡ್ತಾ ಇರೋದೆಲ್ಲ ನನಗೆ ವಿಜಯಕ್ಕೆ ಸಂಬಂಧಪಟ್ಟಿರೋದೇ, ಅವಕಾಶಗಳೇ. ಓಕೆ? ನನ್ನ ಕಿವಿಗೆ ಬೀಳ್ತಾ ಇರೋ ವಿಷಯ ಎಲ್ಲ ನನಗೆ ಸಕ್ಸಸ್ನ ತಂದ್ಕೊಡೋ ಒಂದು ವಿಷಯಗಳೇ. ಓಕೆ? ಪ್ರತಿದಿನ ನನಗೆ ಒಳ್ಳೆ ಸಂಪತ್ತು, ಹೊಸ ಸಂಪತ್ತು ನನ್ನ ಕಡೆ ಓಡಿ ಬರ್ತಿದೆ. ಪ್ರತಿದಿನ ಒಳ್ಳೆ ಸಂಪತ್ತು, ಹೊಸ ಸಂಪತ್ತು ನನ್ನ ಕಡೆ ಓಡಿ ಬರ್ತಿದೆ. ಈ ರೀತಿ ಹೇಳ್ಕೊಳ್ಳಿ.
ಓಕೆ, ಈ ಸೆಂಟೆನ್ಸ್ನೆಲ್ಲ ನೀವು ಹೇಳ್ಕೊಳ್ಳುವಾಗ ನೀವು ಹಣ ಖಂಡಿತ ನೋಡ್ತೀರಾ, 100% ನೋಡ್ತೀರಾ. ಬಿಲೀವ್ ಮಾಡಿ. ಓಕೆ, ಈ ವಿಡಿಯೋನ ಬೇಕಾದ್ರೆ ಪದೇ ಪದೇ ರಿಪೀಟ್ ಮಾಡಿ ಕೇಳಿಸ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಈ ಸೆಂಟೆನ್ಸ್ನೆಲ್ಲ ನೀವು ಹೇಳ್ತಾ ಇದ್ರೇನೆ ನಿಮ್ಗೆ ಹಣ ಬರುತ್ತೆ. ನನ್ನ ಮಾತಲ್ಲಿ ಶಕ್ತಿ ಇದೆ, ನನ್ನ ಆಲೋಚನೆಗಳೇ ನನಗೆ ಮಂತ್ರವಾಗಿದೆ. ನಮ್ಮ ಆಲೋಚನೆಗಳು ಯಾವುದು? ಪಾಸಿಟಿವ್ ಥಾಟ್ಸ್. ಸೊ ಅವೇ ಮಂತ್ರಗಳಾಗಿರುತ್ತೆ. ನನ್ನ ಮಾತಲ್ಲಿ ಶಕ್ತಿ ಇದೆ, ನನ್ನ ಆಲೋಚನೆಗಳೇ ನನಗೆ ಮಂತ್ರವಾಗಿ ಕೆಲಸ ಮಾಡ್ತಿದೆ. ಓಕೆ, ನಾನು ಬಯಸಿದ್ದೆಲ್ಲ ನಿಜ ಆಗ್ತಿದೆ, ನಾನು ಅನ್ಕೊಂಡಿದ್ದೆಲ್ಲ ಈ ಕ್ಷಣ ನಿಜ ಆಗಿದೆ, ಈ ಕ್ಷಣ ನನಗೆ ನಿಜ ಆಗಿದೆ ಅಂತ ಅನ್ಕೊಳ್ಳಿ. ಹಣ ನಮ್ಮ ಕಡೆ ಎಲ್ಲ ಯಾವಾಗಲೂ ಹಣ ರೂಪ, ಧನ ರೂಪದಲ್ಲಿ ನಮ್ಮ ಕಡೆ ಬಂದು ನಿಲ್ತಾ ಇದೆ. ನಾನು ಅನ್ಕೊಂಡಿರೋದು ಧನ ರೂಪದಲ್ಲಿ, ಸಂಪತ್ತು ರೂಪದಲ್ಲಿ, ಐಶ್ವರ್ಯ ರೂಪದಲ್ಲಿ ನನ್ನ ಹತ್ರ ತುಂಬಿ ತುಳುಕ್ತಾ ಇದೆ. ಈ ರೀತಿ ಹೇಳ್ಕೊಳ್ಳಿ. ಓಕೆ, ಹಣ ನನ್ನನ್ನು ನೋಡ್ತಾನೆ ಇದೆ. ಸೊ ಈ ರೀತಿ ಹೇಳ್ಕೊಬೇಕು. ನನ್ನ ಪ್ರತಿ ಹೆಜ್ಜೆಯಲ್ಲಿ ವಿಜಯ ಇದೆ. ಈಗ ಶ್ವಾಸನಲ್ಲಿ ಸಂಪತ್ತಿದೆ. ನಾವು ಹಾಕೋ ಪ್ರತಿ ಹೆಜ್ಜೆನೂ ಯಾವ ಕಡೆ ಇದೆ? ಹೆಜ್ಜೆಗಳು ನಡ್ಕೊಂಡು ಹೋಗ್ತಾ ಇರ್ತೀವಲ್ಲ, ಆ ಸ್ಟೆಪ್ಸ್ ಯಾವ ಕಡೆ ಇದೆ? ವಿಜಯ ಕಡೆಗೆ ಇದೆ. ನನ್ನ ಒಂದು ಪ್ರತಿ ಒಂದು ಹೆಜ್ಜೆಯಲ್ಲಿ ವಿಜಯ ಇದೆ. ಓಕೆ, ಸಂಕಲ್ಪ ನನ್ನ ಬಲವಾಗಿದೆ. ನಾವೇನ್ ಪ್ರಾರ್ಥನೆ ಮಾಡ್ತೀವೋ ಅದೇ ನಮ್ಮ ಸಂಕಲ್ಪ ಆಗಿರುತ್ತೆ. ವಿಜುವಲೈಸೇಷನ್ ಏನಾಗಿರುತ್ತೋ ಅದೇ ನಮ್ಮ ಸಂಕಲ್ಪ ಆಗಿರುತ್ತೆ. ಸೊ ಅದೇ ನಮ್ಮ ಒಂದು ಬಲವಾಗಿ ಕೂಡ ಬದಲಾಗಿರುತ್ತೆ. ಇಲ್ಲಿ ನನ್ನ ಸಂಕಲ್ಪ ನನ್ನ ಬಲ ಆಗಿದೆ. ನನ್ನ ಆಲೋಚನೆಗಳು ಅಂದ್ರೆ ನನ್ನ ಥಾಟ್ಸ್, ಪಾಸಿಟಿವ್ ಥಾಟ್ಸೇ ನನಗೆ ಆಯುಧಗಳಾಗಿದೆ. ನೀವು ಯಾವ ಆಯುಧ ಎತ್ಕೊಂಡು ಯುದ್ಧ ಮಾಡ್ಬೇಕಿಲ್ಲಿ ಅಂದ್ರೆ ಮನಿನ ವೆಲ್ಕಮ್ ಮಾಡ್ಕೊಬೇಕು, ನಿಮ್ಮ ಥಾಟ್ಸ್, ಆಲೋಚನೆಗಳು. ಹಾಗಾಗಿ ನನ್ನ ಆಲೋಚನೆಗಳೇ ಆಯುಧವಾಗಿ ಕೆಲಸ ಮಾಡ್ತಿದೆ. ಹಣ ನನ್ನನ್ನ ಪ್ರೀತಿಸ್ತಿದೆ, ಹಣ ನನ್ನನ್ನ ಪ್ರೀತಿಸ್ತಿದೆ. ನಾನು ಹಣವನ್ನ ಅಟ್ರಾಕ್ಟ್ ಮಾಡ್ತಿದ್ದೀನಿ, ಆಕರ್ಷಿಸುತ್ತಿದ್ದೇನೆ. ಈ ರೀತಿ ಹೇಳ್ಕೊಳ್ಳಿ. ಹಣ ನನ್ನನ್ನು ಪ್ರೀತಿಸ್ತಿದೆ, ನಾನು ಹಣವನ್ನ ಆಕರ್ಷಿಸ್ತಾ ಇದ್ದೀನಿ. ಆಕರ್ಷಣೆ ಮಾಡ್ತೀವಲ್ಲ, ಈ ರೀತಿ ಆಕರ್ಷಿಸ್ತಿದ್ದೀನಿ ಅಂತ ಹೇಳ್ಕೊಳ್ಳಿ. ಮತ್ತೆ ಇಲ್ಲಿ ಧನ ಪ್ರವಾಹವಾಗಿ ಬರ್ತಿದೆ. ಯಾವ ರೀತಿ ಬರ್ತಿದೆ? ಇಲ್ಲಿ ಧನ ಪ್ರವಾಹವಾಗಿ ಬರ್ತಿದೆ. ನೀವೆಲ್ಲೆಲ್ಲಿ ತುಂಬಿಸ್ಕೊಬೇಕೋ ತುಂಬಿಸ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಓಕೆ, ಎಷ್ಟು ವೆಲ್ಕಮ್ ಮಾಡ್ಕೊಂತೀರೋ. ಈಗ ಲಾಸ್ಟ್ ವಿಡಿಯೋಗಳಲ್ಲಿ ನಾ ಹೇಳಿದ್ದೀನಿ, ಹಣ ಉಡ್ಡೇ ಇದೆ, ರಾಶಿ ರಾಶಿ ಫ್ಲೋ ಆಗ್ತಿದೆ, ವಾಟರ್ ತರ ಫ್ಲೋ ಆಗ್ತಿದೆ. ನೀವು ಚಿಕ್ಕ ಗ್ಲಾಸ್ ಅಲ್ಲಿ ಇಟ್ಕೊಂತೀರೋ, ಚೊಂಬಲ್ಲಿ ತಗೊಂತೀರೋ, ಬಾಟ್ಲಲ್ಲಿ ತಗೊಂತೀರೋ, ಬಕೆಟಲ್ಲಿ ಇಟ್ಕೊಂತೀರೋ, ಅಥವಾ ದೊಡ್ಡ ಮಟ್ಟಕ್ಕೆ ಟ್ಯಾಂಕ್ ಅಲ್ಲಿ ಸ್ಟೋರ್ ಮಾಡ್ಕೊಂತೀರೋ, ಅದು ನಿಮಗೆ ಬಿಟ್ಟಿದ್ದು. ಓಕೆ, ಹಣ ಎಲ್ಲ ಕಡೆ ಅಂದ್ರೆ 24 hours ಈ ಭೂಮಿ ಮೇಲೆ ಇರೋ ಜನಗಳಿಗೆಲ್ಲ ಒಂದೇ ಅವಕಾಶ ಕೊಟ್ಟಿದೆ. 24 ಗಂಟೆನೆ ಕೊಟ್ಟಿದೆ. ಒಂದೇ ರೀತಿ ಫ್ಲೋ ಆಗ್ತಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಗ್ಯಾದರ್ ಮಾಡ್ಕೊಬೇಕು. ಸೊ ಅದಕ್ಕೆ ಲಿಮಿಟೇಷನ್ ಇಟ್ಕೋಬಾರ್ದು. ಅನ್ಲಿಮಿಟೆಡ್ ಆಗಿ ವೆಲ್ಕಮ್ ಮಾಡೋ ಒಂದು ಸ್ಥಿತ್ವ ನಮ್ಮಲ್ಲಿ ಬೆಳೆಸ್ಕೊಬೇಕು. ನಾವು ಆ ತತ್ವವನ್ನ, ಆ ಸ್ಥಿತಿಯನ್ನ ನಾವು ಯಾವಾಗ ಬೆಳೆಸ್ಕೊಂತೀವೋ, ಮನಸ್ಥಿತಿನ ಯಾವಾಗ ಇಲ್ಲಿ ವೆಯ್ಟ್ಲೆಸ್ ಆಗಿ ಮಾಡ್ಕೊಂತೀವೋ ಅವಾಗೆ ನಮಗೆ ಹಣ ಅನ್ನೋದು ನಮ್ಮ ಬಳಿ ಬರ್ಲಕ್ಕಾಗುತ್ತೆ. ಮನಸ್ಸು ವೆಯ್ಟ್ಲೆಸ್ ಆಗಿರ್ಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಅಂತ ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ಹೇಳಿದ್ದೀನಿ ನಾನು. ಸೊ ಇಲ್ಲಿ ಈ ಪಾಸಿಟಿವ್ ಸೆಂಟೆನ್ಸ್ ನ ನೀವು ಹೇಳೋದ್ರಲ್ಲೇ ನಿಮ್ಗೆ ಹಣ ಬರುತ್ತೆ, ಖಂಡಿತ ಬರುತ್ತೆ. ಮಾಡಿ ನೋಡಿದ್ರೆ ಮಾತ್ರ ಬರುತ್ತೆ. ಸೊ ನೆಗ್ಲೆಕ್ಟ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಈ ಸೆಂಟೆನ್ಸ್ ಪ್ರತಿಯೊಂದನ್ನು ನಗ್ನಗ್ತಾ ಪಾಸಿಟಿವ್ ಆಗಿ ಹೇಳಕ್ಕೆ ಟ್ರೈ ಮಾಡಿ. ಈಗ ಸಂದೇಹಗಳು ದೂರವಾಗಿದೆ, ಸಂದೇಹಗಳೆಲ್ಲ ಮಾಯವಾಗಿದೆ. ಅಂದ್ರೆ ನೆಗೆಟಿವ್ ಎಲ್ಲ ಅವಾಯ್ಡ್ ಆಗಿದೆ. ಇಲ್ಲಿ ಆಗುತ್ತಾ ಇಲ್ವಾ, ನನಗೆ ಬರುತ್ತಾ ಇಲ್ವಾ, ನಾನು ಅರ್ಹನೋ ಇಲ್ಲೋ, ಅವೆಲ್ಲ ಅವಾಯ್ಡ್ ಆಗೋಗಿದೆ. ನೋ ಡೌಟ್ಸ್. ಓಕೆ, ನನ್ನಲ್ಲಿ ನಂಬಿಕೆ ಬೆಳೀತಾ ಇದೆ. ಏನಂತ? ನಾನು ಹಣಕ್ಕೆ ಅರ್ಹನು, ಹಣ ನನ್ನನ್ನು ನೋಡ್ತಿದೆ, ನಾನು ಮ್ಯಾಗ್ನೆಟ್ ತರ ಕೆಲಸ ಮಾಡ್ತಿದ್ದೀನಿ. ಇಲ್ಲಿ ಹಣವನ್ನು ನಾನು ಮ್ಯಾಗ್ನೆಟ್ ತರ ಆಕರ್ಷಿಸ್ತಿದ್ದೀನಿ. ನಾನು ಮ್ಯಾಗ್ನೆಟ್ ತರ ಹಣವನ್ನು ಆಕರ್ಷಿಸ್ತಿದ್ದೀನಿ. ನಾನು ಮ್ಯಾಗ್ನೆಟ್ ಆಗಿದ್ದೀನಿ ಹಣದ ವಿಷಯದಲ್ಲಿ. ಹಣವನ್ನ ಹೆಚ್ಚೆಚ್ಚು ನಾನು ನನ್ನ ಕಡೆ ಆಕರ್ಷಣೆ ಮಾಡ್ತಿದ್ದೀನಿ. ಸೊ ಹಣವನ್ನೆಲ್ಲ ನನ್ನ ಕಡೆ, ಈ ಹಣ ಸಂಪತ್ತನ್ನು ನನ್ನ ಕಡೆ ಎಳ್ಕೊಂತಿದ್ದೀನಿ ನಾನು. ಯಾಕೆ? ನಾವಿಲ್ಲಿ ಮ್ಯಾಗ್ನೆಟ್ ಆಗಿದ್ದೀವಿ. ಸೊ ಹಾಗಾಗಿ ಹಣ 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 ಒಳ್ಳೆ ಪ್ರವಾಹದಾಗಿ ನನ್ನ ಕಡೆ ಬರ್ತಿದೆ. ಸೊ ಈ ಹಣ ಪ್ರವಾಹ ಯಾವಾಗ್ಲೂ ನಮ್ಮ ಕಡೆ ಇಲ್ಲಿ ಇದೇ ರೀತಿ ಬರ್ತಾ ಇರಬೇಕು ಅಂದ್ರೆ ಈ ಪಾಸಿಟಿವ್ ಸೆಂಟೆನ್ಸ್ ನ ಮತ್ತೆ ಮತ್ತೆ ರಿಪೀಟ್ ಮಾಡಿ ಪ್ರತಿನಿತ್ಯ ಒಂದು ಬಾರಿ ಆದ್ರೂ ಹೇಳ್ಕೊಳಕ್ಕೆ ಟ್ರೈ ಮಾಡಿ. ಈಗ ಹೇಳಿ, ಇಷ್ಟೊಂದು ಪಾಸಿಟಿವ್ ಸೆಂಟೆನ್ಸ್ ಇಷ್ಟು ಪಾಸಿಟಿವ್ ಆಗಿ
ಖುಷಿಯಿಂದ ವ್ಯಕ್ತಪಡಿಸ್ತಾ ಇರೋದಕ್ಕೆ ಯಾರಿಗೆಲ್ಲ ಪಾಸಿಟಿವ್ ರಿಸಲ್ಟ್ ಬಂದಿದೆ ಅನ್ನೋದು ಕಾಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ ನಂತರ 4 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಚರ್ಚೆ ನಾನಿಲ್ಲಿ ತಂದಿದ್ದೀನಿ ನಿಮ್ಮ ಬಳಿ. ಸೊ ಮಿಸ್ಯೂಸ್ ಅಂತೂ ಮಾಡ್ಕೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ತಂದು ನಾನಿಲ್ಲಿ ಹೇಳಿದಾಗ ಅದನ್ನ ನೀವು ಆಚರಣೆದಲ್ಲಿಡ್ಬೇಕು. ಅಷ್ಟೇನೆ ಒಳ್ಳೆ ರಿಸಲ್ಟ್ ಅನ್ಕೊಡುತ್ತೆ. ಜೊತೆಗೆ ಇಲ್ಲಿ ನಾವು ಇನ್ನೊಂದು ಏನ್ ಮಾಡ್ಬೇಕಂದ್ರೆ ಹಣದ ವಿಷಯದಲ್ಲಿ ಸ್ವಾರ್ಥಿಗಳಾಗಿರ್ಬಾರ್ದು. ಬರೀ ನಮ್ಮವರೆಗೂ ಮಾತ್ರ ನಾವು ಯೋಚನೆ ಮಾಡಿದ್ರೆ ಅದು ನಿಮ್ಮವರೆಗೂ ಮಾತ್ರನೇ ಕೊಡುತ್ತೆ. ನಿಮ್ಮ ಕುಟುಂಬವರೆಗೂ ಮಾತ್ರ ಯೋಚನೆ ಮಾಡಿದ್ರೆ ನಿಮ್ಮ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡುತ್ತೆ. ಆದಷ್ಟು ಹಣದ ವಿಷಯದಲ್ಲಿ ನೇಚರ್ನ ಇಷ್ಟಪಡಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ನೇಚರ್ ಅಂದ್ರೆ ನಾವು ನಮ್ಮ ಕುಟುಂಬ ಸರ್ಕಲ್ ಆದ ಮೇಲೆ ನೇಚರ್ ಅನ್ನೋದು ಆಡ್ ಆಗುತ್ತೆ. ಅದು ಹೆಲ್ಪಿಂಗ್ ನೇಚರ್ ಆಗಿರಬಹುದು. ಯಾವ ರೀತಿ ಇನ್ವಾಲ್ವ್ ಆಗ್ಬೇಕು ಅದು ಅಂದ್ರೆ ಮನಸ ವಾಚ ಕರ್ಮಣ ಅಂತೀವಲ್ಲ, ಆ ರೀತಿ ನಾವು ಇನ್ವಾಲ್ವ್ ಆಗ್ಬೇಕು. ಮಾಡೋ ಒಂದು ಕೆಲಸದಲ್ಲಿ ದಾನ ಧರ್ಮಗಳಲ್ಲಿ ಇಚ್ಛೆ ಇರಬೇಕು, ಇನ್ವಾಲ್ವ್ ಆಗ್ಬೇಕು. ಅದು ನಾವು ಮಾಡಬೇಕಾಗಿರೋ ಕರ್ತವ್ಯ ಅಂತ ನಾವು ಫಿಕ್ಸ್ ಆಗ್ಬೇಕು. ಇಲ್ಲಿ ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೆ ಒಳ್ಳೇದೇ ಬರುತ್ತೆ. ಸೊ ನಮಗೆ ನಮ್ಮಷ್ಟು ಮಾಡಿ ದಾನ ಧರ್ಮಗಳು ಮಾಡಬಾರ್ದು ಅಂತ ನಾನು ಯಾವತ್ತೂ ಹೇಳಿಲ್ಲ. ದಾನ ಧರ್ಮಗಳು ಮಾಡಬೇಕು, ಸ್ವಾರ್ಥಿಗಳಾಗಬಾರ್ದು. ನೀವು ಹಣ ಕೊಡಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ದಾನ ಧರ್ಮಗಳು ಮಾಡಿ, ಅವ್ರಿಗೇನ್ ನೀಡ್ಸ್ ಇದೆಯೋ ಅದನ್ನ ಕೊಡೋದಕ್ಕೆ ಟ್ರೈ ಮಾಡಿ. ಆದಷ್ಟು ನೀಡ್ಫುಲ್ ಆಗಿರೋ ವ್ಯಕ್ತಿಗಳಿಗೆ ಮಾತ್ರ. ಮತ್ತೆ ಇಲ್ಲಿ ನೇಚರ್ಗೆ ನಾವು ಹೆಲ್ಪ್ ಮಾಡೋದ್ರಿಂದ ಯೂನಿವರ್ಸ್ ನಮಗೆ ನೇಚರ್ ರೂಪದಲ್ಲಿ ಕೊಡುತ್ತೆ. ನೇಚರ್ ಹೋಗಿ ಯೂನಿವರ್ಸ್ಗೆ ಆ ಸಂದೇಶವನ್ನು ಬಿಡುಗಡೆ ಮಾಡುತ್ತೆ. ಅವಾಗ ಯೂನಿವರ್ಸ್ ನಮಗೆ 10ರಷ್ಟು ಕೊಡೋ ಜಾಗದಲ್ಲಿ 100ರಷ್ಟು ಕೊಡೋಕ್ಕೆ ಅವಕಾಶ ಇದೆ. ಇವಾಗ ನನ್ನ ಆಲೋಚನೆಗಳು ಚೇಂಜ್ ಆಗಿದೆ ಅಂತ ಹೇಳ್ಕೊಳ್ಳಿ ಹಣ ವಿಷಯದಲ್ಲಿ. ಓಕೆ, ಮತ್ತೆ ಈ ಕೃತಜ್ಞತಾ ಭಾವನೆಯನ್ನ ಅಂದ್ರೆ ಹೇಳಿದಿನಲ್ಲ, ಹೋಪೋನೋಪೋನೋ ವಿಧಾನವನ್ನ ಅಂದ್ರೆ ಹೋಪೋನೋಪೋನೋ ಅಂದ್ರೆ ಬೇರೆ ಏನೂ ಅಲ್ಲ. ಇಲ್ಲಿ ಕೃತಜ್ಞತೆ ಭಾವನೆಯನ್ನ ವ್ಯಕ್ತಪಡಿಸೋದು. ಅದು ಯಾವ ರೀತಿ ಅಂದ್ರೆ ಒಂದು ಗ್ಲಾಸ್ ನೀರು ತಗೊಳ್ಳಿ, ಅಥವಾ ವಾಟರ್ ಬಾಟಲ್ ತಗೊಳ್ಳಿ. ಓಕೆ, ಅದು ಕುಡಿತಾ ಇರೋವಾಗ ಹೇಳ್ಕೊಬೇಕು, ಸಾರಿ ಮನಿ. ಇದನ್ನ ಫಸ್ಟ್ ರೀಚಾರ್ಜ್ ಮಾಡಿ. ಈಗ ಇಟ್ಕೊಳ್ಳಿ, ಬಾಟ್ಲ್ ಆಗಿರ್ಬೋದು, ಆಮೇಲೆ ಒಂದು ಗ್ಲಾಸಲ್ಲಿ ನೀರಾಗಿರ್ಬೋದು. ಸಾರಿ ಮನಿ, ಫಾರ್ಗಿವ್ ಮಿ ಮನಿ, ಐ ಲವ್ ಯು ಮನಿ, ಥ್ಯಾಂಕ್ ಯು ಮನಿ. ನೀವು ಯೂನಿವರ್ಸ್ ಕೇಳ್ತಿದ್ರು ಅಷ್ಟೇ. ಸಾರಿ ಯೂನಿವರ್ಸ್, ಫಾರ್ಗಿವ್ ಮಿ ಯೂನಿವರ್ಸ್, ಐ ಲವ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಇಷ್ಟು ಸೆಂಟೆನ್ಸ್ನ ಹೇಳಿಕೊಂಡು ಈ ನೀರನ್ನ ಕುಡೀರಿ ನೀವು. ಅವಾಗ ಏನಾಗುತ್ತೆ, ನಿಮಗೆ ಸಪೋರ್ಟ್ ಮಾಡುತ್ತೆ. ಎಲ್ಲ ಒಂದು ಏನು ಪಂಚಭೂತಗಳಲ್ಲಿ ನಮಗೆ ನೀರು ಹೆಚ್ಚೆಚ್ಚು ಸಪೋರ್ಟ್ ಮಾಡುತ್ತೆ. ನೀರು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ನೀರನ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ರೆ ಈ ಮ್ಯಾನಿಫೆಸ್ಟೇಷನ್ ವಿಷಯದಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋದ್ರಲ್ಲಿ ಎಷ್ಟು ಚೆನ್ನಾಗಿ ನೀವು ಬಳಕೆ ಮಾಡಿದ್ರೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆ ವಾಟರ್ ಬಾಟಲ್ ಆದಷ್ಟು ಗಾಜಿನ ಬಾಟಲ್ ತಗೊಳ್ಳಿ ಅಥವಾ ಗಾಜಿನ ಲೋಟ ತಗೊಳ್ಳಿ. ಅದಕ್ಕೆ ಹೇಳಿ, ಈ ಸೆಂಟೆನ್ಸ್ನ ಹೇಳ್ಕೊಂಡು ನಾವು ಕುಡಿಯೋದ್ರಿಂದ ನಮಗೆ ಒಳ್ಳೆ ನೇಚರ್ ಆಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು 10ರಷ್ಟು ರಿಸಲ್ಟ್ ಕೊಡೋಕ್ಕೆ. ನೀವೇನೇ ಒಂದು ಕೆಲಸ ಮಾಡ್ತಾ ಇರಲಿ, ಬಿಸ್ನೆಸ್ ಆಗಿರ್ಬೋದು, ಸೇಲ್ಸ್ ಆಗಿರಬಹುದು, ಮನೆಯಲ್ಲಿ ಕೆಲಸ ಮಾಡೋರಾಗಿರಬಹುದು, ದುಡ್ಡು ಬರಬೇಕು ಅಂತ ಆಶಿಸ್ತಾ ಇರೋರಿಗೆಲ್ಲರಿಗೂ ಒಳ್ಳೆ ನ್ಯೂಸ್ ಅನ್ನೋದು ಇಲ್ಲಿ ಹುಡ್ಕೊಂಡು ಬರುತ್ತೆ. ಓಕೆ, ಈ ರೀತಿ ಮಾಡಿ, ಈ ಆಲೋಚನೆಗಳನ್ನ ಬಿಡುಗಡೆ ಮಾಡಿ. ಇವತ್ತು ಹೇಳಿರೋ ಸೆಂಟೆನ್ಸ್ನ ಇದೇ ರೀತಿ ಹೇಳಕ್ ಟ್ರೈ ಮಾಡಿ. ಇಷ್ಟೇ ಜೋಶಲ್ಲಿ ಹೇಳಬೇಕು. ಜಾಸ್ತಿ ಜೋಶ್ ಆದ್ರೂ ಪರವಾಗಿಲ್ಲ, ಕಡಿಮೆ ಆಗದಂತೆ ನೋಡ್ಕೊಳ್ಳಿ. ನೆಗೆಟಿವ್ ಆಗಂತೂ ಥಿಂಕ್ ಮಾಡಿ ಮಾಡಕ್ ಹೋಗ್ಬೇಡಿ. ಓಕೆ, ನಮ್ಮ ಈ ಒಂದು ವಿಡಿಯೋನ 4 ಜನಕ್ಕೆ ಶೇರ್ ಮಾಡೋದ್ರಿಂದ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾಕಂದ್ರೆ ನಿಮ್ಮ ಒಂದು ಸರ್ಕಲ್ನ ಬಿಟ್ಟು, ನೀವು ನಿಮ್ಮ ಕುಟುಂಬನ ಬಿಟ್ಟು ಬೇರೆಯವರು ಚೆನ್ನಾಗಿರ್ಬೇಕು ಅಂತ ಬಯಸ್ದಂಗೆ ಆಗುತ್ತೆ. ಇಲ್ಲಿ ನೇಚರ್, ಯೂನಿವರ್ಸ್ ನಿಯಮ ಅದೇನಾ. ನೇಚರ್ ಚೆನ್ನಾಗಿರ್ಬೇಕು ಅಂದ್ರೆ ಬೇರೆಯವ್ರ ಜೊತೆ ನಾನು ಬೆಳಿಬೇಕು, ಅಥವಾ ನನ್ನ ಜೊತೆ ಬೇರೆಯವರು ಬೆಳಿಬೇಕು. ಯಾಕಂದ್ರೆ ಅವ್ರು ಬೆಳೆದ್ರೆ ನಿಮ್ಗೆ ಮತ್ತಷ್ಟು ಅವಕಾಶ ಬರ್ಬೋದು. ಅದು ನಿಮ್ಮ ಫ್ರೆಂಡ್ ಆಗಿರ್ಬೋದು, ಕೊಲೀಗ್ ಆಗಿರ್ಬೋದು. ಅವ್ರಿಗೆ ಈ ವಿಷಯ ಮುಟ್ಟಿಸಿ ಅಷ್ಟೇ. ನೀವು ಹಣ ಕೊಡಿ ಅಂತ ಹೇಳ್ತಿಲ್ಲ, ಈ ವಿಷಯವನ್ನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.